2017ರಲ್ಲಿ ಬಿಜೆಪಿ ಸರ್ಕಾರ ಪಕ್ಷದ ಫಂಡಿಂಗ್ಗಾಗಿ ದೇಶದ ಅನೇಕ ಕಂಪನಿಗಳು, ಬಿಸಿನೆಸ್ ಮ್ಯಾನ್ಗಳು, ನಾಯಕರು ಹಾಗೂ ಎಲ್ಲೆಲ್ಲಿ ಹಣದ ಹುಂಡಿ ಸಿಗುತ್ತದೆಯೋ ಅಲ್ಲೆಲ್ಲ ಚುನಾವಣಾ ಬಾಂಡ್ಗಳ ಹೆಸರಿನ ಮೂಲಕ ಚಂದ ವಸೂಲಿ ಮಾಡುವ ಕೆಲಸ ಪರಿಚಯಿಸಿತು. ಚಂದ ಕೊಡದವರಿಗೆ ಇಡೀ ದಾಳಿ ನಡೆಸಿ ಅನ್ಯಾಯ ಮಾಡುತ್ತಾ ಬಂದಿದೆ. ಇದೀಗ ದೇಶದಲ್ಲಿ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲೇ ಅತಿ ದೊಡ್ಡ ಸ್ಕ್ಯಾಮ್ ಇದಾಗಿದೆ. ಬಹುತೇಕ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಇದನ್ನು ತೋರಿಸುತ್ತಿಲ್ಲ. ಯಾಕಂದ್ರೆ ಎಲ್ಲ ನ್ಯೂಸ್ ಚಾನೆಲ್ಗಳು, ಮಾಧ್ಯಮದವರು ಇವರು ಸಾಕಿರೋ ಈ ಸ್ಕ್ಯಾಮ್ ಸಾಕ್ಷಿ ಸಮೇತ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಚುನಾವಣಾ ಬಾಂಡ್ ಸಂವಿಧಾನಾತ್ಮಕ ಅಲ್ಲ, ಇದರ ಲೆಕ್ಕ ಕೊಡದಿದ್ದರೆ ಸ್ಕ್ಯಾಮ್ ಎಂದು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಈ ವಂಚಿಗ ಬಿಜೆಪಿ ಪಕ್ಷದವರು ನಮ್ಮ ಹಾವೇರಿ ಗದಗ ಕ್ಷೇತ್ರಕ್ಕೆ ಲೋಕಸಭಾ ಸದಸ್ಯರಾದರೆ ಮುಗೀತು ನಮ್ಮ ಕತೆ.